ಹಾಯ್ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ಇವತ್ತಿನ ಮ್ಯಾಚ್ ಬಂದ್ಬಿಟ್ಟು ಮತ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ನೀವು ಸಬ್ಸ್ಕ್ರೈಬೇ ಮಾಡ್ಕೊಳ್ಳಿದೆ ಮೇನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 100 ಜನ ನೋಡ್ತೀರಾ, 100 ಜನದಲ್ಲಿ ಒಂದು 50 ಜನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮ್ಮ ಸಬ್ಸ್ಕ್ರೈಬರ್ ಆಗುತ್ತೆ. ಬನ್ನಿ ಮ್ಯಾಚ್ ಕಡೆ ಹೋಗೋಣ. ಇವತ್ತಿನ ಮ್ಯಾಚ್ ಬಂದ್ಬಿಟ್ಟು ಮ್ಯಾಚ್ ರಿವ್ಯೂ ಬಂದ್ಬಿಟ್ಟು KKR ವರ್ಸಸ್ ಡಿ ಸಿ ಮ್ಯಾಚ್ಗೆ ಡಿ ಸಿ ಆದ ಹೋಮ್ ಗ್ರೌಂಡಲ್ಲಿ ನನ್ನ ಪ್ರಕಾರ KKR ಟಾಸ್ ಗೆದ್ದು ಬ್ಯಾಟಿಂಗ್ನ ಆಯ್ಕೆ ಮಾಡಿಕೊಂಡ್ರು. ಮತ್ತು ನಾನು ಹೇಳಿದ್ದೆ ಈ ಫೀಲ್ಡಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 160 170 ಅಂದಿದೆ. ಇಲ್ಲಿ ಇವರು 200 ಹೊಡೆದ್ರು ಅನ್ಬೋದು, 271 ಹೊಡೆದ್ರು ಒಟ್ಟಿನಲ್ಲಿ. ಇಲ್ಲಿ KKR ಅವರು ಒಳ್ಳೆ ಬ್ಯಾಟಿಂಗ್ ಆಡಿದ್ರು ಅನ್ಬೋದು. ನನ್ನ ಪ್ರಕಾರ ಇವರು 4ನೇ ಓವರ್ಗೆ 60 ರನ್ ಇದ್ದರು, ಮತ್ತು 12ನೇ ಓವರಿಗೆ ಬಂದ್ಬಿಟ್ಟು 162 ಇದ್ದರು. ಮೇನ್ ಹೋಗರು ಇಲ್ಲಿ ಸುನಿಲ್ ನಾರಾಯಣ ಅವರು ಚೆನ್ನಾಗಿ ಆಡಿದ್ರು ಅನ್ಬೋದು, 85 ರನ್ನು. ಒಟ್ಟಿನಲ್ಲಿ ಒಳ್ಳೆ ಪಾರ್ಟ್ನರ್ಶಿಪ್ ಅನ್ಬೋದು. ಒಟ್ಟಿನಲ್ಲಿ ಇವರು ಬಂದವ್ರ ಜೊತೆ ಎಲ್ಲ ಒಳ್ಳೆ ಪಾರ್ಟ್ನರ್ಶಿಪ್ ಆಡ್ತಿದ್ರು ನನ್ನ ಪ್ರಕಾರ. ಒಟ್ಟಿನಲ್ಲಿ ನಾಡಿ ಬೇಡಿ ಹೊಡೆಸ್ಕೊಂಡ್ರು ಅನ್ಬೋದು ನನ್ನ ಪ್ರಕಾರ ಡಿ ಸಿ ಅವರು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಇಲ್ಲಿ ರಘುವಂಶಿ ಅವರು 52 ಬರೀ 52 ಹೊಡೆದ್ರು ನನ್ನ ಪ್ರಕಾರ. ನಾರಾಯಣ್ ಅವರು 85 ರನ್ ಹೊಡೆದ್ರು. ಮೇನ್ ಹೋಗರು ಇಲ್ಲಿ ಬಂದವರೆಲ್ಲ ರಜಲ್ ಆಗಲಿ ರಿಂಕು ಸಿಂಗ್ ಆಗಲಿ, ರಜಲ್ 29 ರನ್ ಹೊಡೆದ್ರು, ಮತ್ತು ರಿಂಕು ಸಿಂಗು ನನ್ನ ಪ್ರಕಾರ ಒಳ್ಳೊಳ್ಳೆ ಸಿಕ್ಸ್ಗಳನ್ನ ಹೊಡೆದ್ರು ಅನ್ಬೋದು ನನ್ನ ಪ್ರಕಾರ. ಮತ್ತು ಇಲ್ಲಿ ರಜಲ್ಲು, ರಿಂಕು ಸಿಂಗು, ಶ್ರೇಯಸ್ಸರ್ ಒಳ್ಳೊಳ್ಳೆ ಪಾರ್ಟ್ನರ್ಶಿಪ್ ಆಡಿದ್ರು. ಅವ್ರನ್ನ ಪಾರ್ಟ್ನರ್ಶಿಪ್ನ ಬ್ರೇಕ್ ಮಾಡಿದ್ರು ಅನ್ಬೋದು ನನ್ನ ಪ್ರಕಾರ. ಖಲೀಲ್ ಮತ್ತು ನೋಕೆ ಸಿಕ್ಕಾಪಟ್ಟೆ ಜಾಸ್ತಿ ರನ್ ಹೊಡೆಸ್ಕೊಂಡ್ರು. ಖಲೀಲ್ ಅಹ್ಮದ್ ಬಂದ್ಬಿಟ್ಟು 1 ವಿಕೆಟ್ ತೆಗೆದ್ರು. ಮುಖೇಶ್ ಅವರು ನನ್ನ ಪ್ರಕಾರ 1 ವಿಕೆಟು. ಅವರು ನನ್ನ ಪ್ರಕಾರ ಇಲ್ಲಿ ಬೌಲಿಂಗ್ ಅಂದರೆ ಇಲ್ಲಿ ಅಕ್ಷಯ್ ಪಟೇಲ್ ಅನ್ಬೋದು, 1 ಓವರ್ ಕೊಟ್ಟರು, ಅವರು 18 ರನ್ ಕೊಟ್ಟರು ಅನ್ಬೋದು. ಒಟ್ಟಿನ ಜಾಸ್ತಿ ರನ್ ಅವರು ಹೊಡೆಸ್ಕೊಂಡ್ರು. ಮತ್ತು ಇಲ್ಲಿ ಸಿಕ್ಕಾಪಟ್ಟೆ ರನ್ ಹೊಡೆಸ್ಕೊಂಡಿದ್ದಾನೆ. ಮೇನ್ ನೋಕೆ 3 ವಿಕೆಟ್ ತೆಗೆದ್ರು ಅಂತ ರನ್ನ ಕೊಟ್ಬಿಟ್ರು ಅನ್ಬೋದು ನನ್ನ ಪ್ರಕಾರ. ಇಲ್ಲಿ ಎಲ್ಲ ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಚೆನ್ನಾಗಿ ಆಡಿದ್ರು ಅನ್ಬೋದು. ರಜಲ್ ಆಗಲಿ, ಸುನಿಲ್ ನಾಯರ್ ಆಗಲಿ, ಮತ್ತು ಶ್ರೇಯಸ್ ಅಯ್ಯರು, ವೆಂಕಟೇಶ್ ಅಯ್ಯರು, ಮತ್ತು ರಿಂಕು ಸಿಂಗು, ಮತ್ತು ಆಲ್ಮೋಸ್ಟ್ ಎಲ್ಲರೂ ಬಂದವರೆಲ್ಲ ಒಟ್ಟಿನಲ್ಲಿ ಚೆನ್ನಾಗಿ ಹೊಡೆದ್ರು ಅನ್ಬೋದು ಗುರು. ಇವರು ಟೋಟಲಾಗಿ 271 ಹೊಡೆದ್ರು. ಮತ್ತು RCB ದಾಖಲೆಯನ್ನು ಇವರು ಇನ್ನೊಂದು ಸತಿ 2ನೇ ಸತಿ KKR ಅವರು ಮುರಿದ್ರು ಅನ್ಬೋದು. ಇವರು ಸಿಕ್ಕಾಪಟ್ಟೆ ಜಾಸ್ತಿ ಸ್ಕೋರ್ನ ಎಲ್ಲ ಮ್ಯಾಚಲ್ಲೂ ಮಾಡ್ತಾರೆ ಅನ್ಬೋದು ನನ್ನ ಪ್ರಕಾರ. ಇವ್ರ ಕಡೆ ಬೌಲಿಂಗ್ ಅಂಥದ್ದೇನು ಇರಲಿಲ್ಲ ಅನ್ಬೋದು ಗುರು ನನ್ನ ಪ್ರಕಾರ. ಖಲೀಲ್ ಅಹ್ಮದ್ ಎಲ್ಲರೂ ಆಲ್ಮೋಸ್ಟ್ ಜಾಸ್ತಿ ಸಿಕ್ಕಾಪಟ್ಟೆ ರನ್ನ ಹೊಡೆಸ್ಕೊಂಡ್ರು ಅನ್ಬೋದು. ಒಳ್ಳೆ ಓವರ್ ಮಾಡಿದ್ರು ಎಲ್ಲರೂ. ಆಲ್ಮೋಸ್ಟ್ ಒಳ್ಳೆ ಇವರು ಔಟ್ ಇದ್ರು. ಇವರು ಔಟ್ಗಳನ್ನ ರಿವ್ಯೂನ ತಗೊಂಡಿರ್ತಿರ್ಲಿಲ್ಲ. ಒಟ್ಟಿನಲ್ಲಿ ಇವರು ಅದು ಬಿಗ್ ತಪ್ಪು ಮಾಡಿದ್ರು ಅನ್ಬೋದು ನನ್ನ ಪ್ರಕಾರ. ಮತ್ತು 270 ಚೇಸ್ ಮಾಡೋಕ್ಕೆ ಬಂದವರು ಪೃಥ್ವಿ ಶಾ ಅಂತ ರನ್ ಏನು ಹೊಡಿಲಿಲ್ಲ ಅನ್ಬೋದು. ಪವರ್ ಪ್ಲೇಯಲ್ಲಿ ಅಂತ ಸ್ಟಾರ್ಟ್ ಏನು ಇವರು ಕೊಡಲಿಲ್ಲ ಅನ್ಬೋದು. ಪವರ್ ಪ್ಲೇಯಲ್ಲಿ ಡೇವಿಡ್ ವಾರ್ನರ್ ಆಡೋಕ್ಕೆ ಹೋದ್ರು, ಅವರು ಔಟ್ ಆದರು. ಒಟ್ಟಿನಲ್ಲಿ ಒಂದು 50-45 ಹೊಡೆದ್ರು ಒಟ್ಟಿನಲ್ಲಿ ನನ್ನ ಪ್ರಕಾರ. ರಿಷಬ್ ಪಂತ್ ಆಡೋಕ್ಕೆ ಹೋದ್ರು. ಒಟ್ಟಿನಲ್ಲಿ ಒಳ್ಳೆ ರನ್ನ ಹೊಡೆದ್ರು ಗುರು. ಅವರು ಎಷ್ಟಂತ ಹೊಡಿತಾರೆ. ಒಟ್ಟಿನಲ್ಲಿ 50 ರನ್ ಹೊಡೆದ್ರು. ಮತ್ತು KKR ಅವರು ಒಳ್ಳೆ ಬೌಲಿಂಗ್ ಮಾಡಿದ್ರು ಅನ್ಬೋದು ನನ್ನ ಪ್ರಕಾರ. ಇವರು ಬೌಲಿಂಗ್ ಮಾಡಿದ ಮಿನಿಮಮ್ಮು ಎಷ್ಟು ಪವರ್ ಪ್ಲೇಯಲ್ಲಿ ಇವ್ರಿಗೆ ಒಂದು ವಿಕೆಟು. ಮತ್ತು ಮಿಚೆಲ್ ಸ್ಟ್ಯಾಂಡರ್ ಒಳ್ಳೆ ಎರಡು ಮ್ಯಾಚಲ್ಲಿ ಆಲ್ಮೋಸ್ಟ್ ಚೆನ್ನಾಗಿ ಹೊಡೆಸ್ಕೊಬಿಟ್ರು. ಈ ಮ್ಯಾಚಲ್ಲಿ ಬಂದ್ಬಿಟ್ಟು ನೀಟಾಗಿ ಮಾಡಿದ್ರು ಅನ್ಬೋದು ನನ್ನ ಪ್ರಕಾರ. 2 ವಿಕೆಟ್ ತೆಗೆದ್ರು. ಮೇನು 2 ವಿಕೆಟ್ ತೆಗೆದು ಡೇವಿಡ್ ವಾರ್ನರ್, ಮಾರ್ಕಿಸ್ ಸ್ಟೋನಿ ಅವ್ರದ್ದೆಲ್ಲ ವಿಕೆಟ್ ಇದ್ದರು. ಇವರು 2 ಓವರ್ಗೆ 26 ರನ್ ಇದ್ದರು. ಮತ್ತು 3ನೇ ಓವರಿಗೆ ಬಂದ್ಬಿಟ್ಟು ಆಲ್ಮೋಸ್ಟು 3ನೇ ವಿಕೆಟ್ ಕಳ್ಕೊಂಡಿದ್ರು ಅನ್ಬೋದು. ಮತ್ತು ಇವರು ಮಿನಿಮಮ್ಮು 12ನೇ ಓವರ್ಗೆ 126 ಇದ್ದರು. ಅವರು 12ನೇ ಓವರ್ಗೆ 150 ಎಷ್ಟೋ 138 ಎಷ್ಟೋ ಇದ್ದರು ಒಟ್ಟಿನಲ್ಲಿ ಗುರು. ಇವ್ರು ಸಿಕ್ಕಾಪಟ್ಟೆ ರನ್ನ ಹೊಡೆಸ್ಕೊಂಡ್ರು ಅನ್ಬೋದು ಡೆಲ್ಲಿ ಬೌಲರು. ಮತ್ತು ಇವರು 14ನೇ ಓವರಿಗೆ ಬಂದ್ಬಿಟ್ಟು 159 ಇದ್ದರು. ಆಲ್ಮೋಸ್ಟ್ ಮ್ಯಾಚ್ ಹೋಗಿತ್ತು ಅನ್ಬೋದು ನನ್ನ ಪ್ರಕಾರ. ಅಲ್ಲಿ 27 ಬಾಲ್ಗೆ 100 ರನ್ ಎಲ್ಲಿ ಹೊಡೆಯೋಕ್ಕಾಗುತ್ತೆ. ಒಟ್ಟಿನಲ್ಲಿ ರಿಷಬ್ ಪಂತ್ ಔಟ್ ಆದ್ರು. ಆಲ್ಮೋಸ್ಟ್ ಬಂದರೆಲ್ಲ ಕ್ಯಾಮಿಯೋ ಇನ್ನಿಂಗ್ಸ್ ಆಡಿದ್ರು, ಔಟ್ ಆದರು ಅನ್ಬೋದು ನನ್ನ ಪ್ರಕಾರ. ಒಟ್ಟಿನಲ್ಲಿ ಇವರು 161 9 ವಿಕೆಟ್ ಕಳ್ಕೊಂಡು 16ನೇ ಓವರ್ಗೆ 66 ರನ್ ಹೊಡೆದ್ರು ಅನ್ಬೋದು. ಒಟ್ಟಿನಲ್ಲಿ 17ನೇ ಓವರ್ ಬಂದ್ಬಿಟ್ಟು ಎಲ್ಲರೂ ಆಲ್ಮೋಸ್ಟ್ ಔಟ್ ಆದರು. ಒಟ್ಟಿನಲ್ಲಿ ಇವ್ರ ಕಡೆ ಆಲ್ ಔಟ್ ಎಷ್ಟು 72ಕ್ಕೋ 166ಕ್ಕೆ ಆಲ್ಮೋಸ್ಟ್ ಔಟ್ ಆದರು ಅನ್ಬೋದು ನನ್ನ ಪ್ರಕಾರ. ಇವರು ಸಿಕ್ಕಾಪಟ್ಟೆ ಬೌಲಿಂಗ್ ಮಾಡಿದ್ರು ಅನ್ಬೋದು. ಮತ್ತು ರಜಲ್ಲು ಒಳ್ಳೆ ವಿಕೆಟ್ ತೆಗೆದ್ರು. ಒಟ್ಟಿನಲ್ಲಿ ವೆಂಕಟೇಶ್ ಅಯ್ಯರ್ ಕೈಲೂ ಬೌಲಿಂಗ್ ಕೊಟ್ಟಿದ್ರು ಅನ್ಬೋದು. ಅವ್ರು ಸಿಕ್ಕಾಪಟ್ಟೆ ರನ್ ಹೊಡೆಸ್ಕೊಂಡ್ರು. ಮೇನ್ ಇಲ್ಲಿ ಎಷ್ಟು ರನ್ ಹೊಡೆಸ್ಕೊಂಡ್ರು ಇಲ್ಲಿ ಮ್ಯಾಟ್ರ್ ಆಗಲ್ಲ ಅಂದ್ಬಿಟ್ಟು ಏನು ತಲೆ ಕೆಡಿಸ್ಕೊಳ್ಳೋ ಮ್ಯಾಟ್ರ್ ಇಲ್ಲ. ಒಟ್ಟಿನಲ್ಲಿ ರಜಲ್ ಒಟ್ಟಿನಲ್ಲಿ ಸುನಿಲ್ ನಾರಾಯಣ್ ಮತ್ತು
ವೆಂಕಟೇಶ್ ಅಯ್ಯರು ಅಷ್ಟು ಬೌಲಿಂಗ್ ಮಾಡಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಆಲ್ರೌಂಡರ್ ಪ್ರದರ್ಶನ ಅನ್ಬೋದು ನನ್ನ ಪ್ರಕಾರ. ಸೂರ್ಯನಾರಾಯಣ ಅವರು ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಬೌಲಿಂಗು, ಒಟ್ಟಿನಲ್ಲಿ ವರುಣ್ ಆಗಲಿ, ಒಟ್ಟಿನಲ್ಲಿ ಇವ್ರ ಕಡೆ ಬೌಲಿಂಗ್ ಚೆನ್ನಾಗಿತ್ತು ಅನ್ಬೋದು. ಒಟ್ಟಿನಲ್ಲಿ ಎಲ್ಲರೂ ಅಷ್ಟು ರನ್ನ ಹೊಡ್ಸ್ಕೊಂಡಿತ್ತಿಲ್ಲ ನನ್ನ ಪ್ರಕಾರ ಅನ್ಬೋದು. ಒಟ್ಟಿನಲ್ಲಿ ಒಳ್ಳೆ ಬೌಲಿಂಗ್ ಅನ್ಬೋದು ಗುರು ಇಲ್ಲಿ. ಒಟ್ಟಿನಲ್ಲಿ KKR ಅವ್ರು ನಾನು ಹೇಳಿದೆ ಪ್ರಿವ್ಯೂ ವಿಡಿಯೋದಲ್ಲಿ KKR ಅವ್ರು ಗೆಲ್ತಾರೆ ಅಂತ. ಒಟ್ಟಿನಲ್ಲಿ KKR ಅವ್ರು ಗೆದ್ದರು ಅನ್ಬೋದು. ಅದೇ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಸುಮಾರು ಜನ ಸಬ್ಸ್ಕ್ರೈಬ್ ಮಾಡಿ